ಹೆಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೇ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ವಿಡಿಯೋ ಯಾವುದ್ರ ಬಗ್ಗೆ ಅಂತ ಈಗ ಆಲ್ರೆಡಿ ನೀವು ನೋಡ್ತಾ ಇದ್ದೀರಿ. ಅಫ್ಕೋರ್ಸ್ 2024 ಶಿರಸಿ ಜಾತ್ರೆ ವಿಡಿಯೋ. ಆ ಜಾತ್ರೆ ನಡೆದ ಆಲ್ಮೋಸ್ಟ್ 15 ದಿನ ಹೋಗಿದ್ದೀನಿ ನಾನು. ಅಂದರೆ ಎಲ್ಲ ಪರ್ಚೇಸ್ ಮಾಡಲಿಕ್ಕಲ್ಲ, ಜಾತ್ರೆಯಲ್ಲಿ ಭಾಗವಹಿಸೋದಕ್ಕೆ. ಸೊ ಜಾತ್ರೆ ಬಗ್ಗೆ ವಿಡಿಯೋ. ನನ್ನ ವಾಯ್ಸನ್ನು ಕೇಳಿ ಸ್ವಲ್ಪ. ಪಾರ್ಟ್ ಆಫ್ ವಿಡಿಯೋ. ಇದು 3ನೇ ದಿನ ಶಿರಸಿ ಜಾತ್ರೆ ಇವತ್ತು. ಸೊ ನಾವು ಹೊರಟಿದ್ವಿ 3ನೇ ದಿನ, ಕಂಟಿನ್ಯೂಸ್ 3ನೇ ದಿನ ಇವತ್ತು ನಂದು. ಹೀಗೆ ಕಂಟಿನ್ಯೂಸ್ ಶಿರಸಿ ಜಾತ್ರೆಯಲ್ಲಿ ಹೋಗಬೇಕು ಅಂದರೆ, ಶಿರಸಿ ಜಾತ್ರೆಯಲ್ಲಿ ಹೋದಾಗ ಏನು ತಿನ್ನೋಕೆ ಹೋಗಬೇಡಿ. ತಿನ್ನಲಿಲ್ಲ ಅಂದರೆ ಕಂಟಿನ್ಯೂಸ್ ಆಗಿ ಜಾತ್ರೆ ಎಂಜಾಯ್ ಮಾಡಲಿಕ್ಕಾಗುತ್ತೆ. ಏನಾದ್ರು ತಿನ್ನೋದಿದ್ರೆ ಲಾಸ್ಟ್ ಡೇ ಹೋಗಿ ತಿನ್ನಿ, ಯಾಕಂದರೆ ನೆಕ್ಸ್ಟ್ ಜಾತ್ರೆಗೆ ಹೋಗೋ ಇದಿರಲ್ಲ. ಸೊ ಆರಾಮ್ ಮನೇಲಿ ಇರ್ಬೋದು, ಏನೂ ತೊಂದರೆ ಇಲ್ಲ. ಬಟ್ ಹಾಗಂತ ಹೇಳಿ ಜಾತ್ರೆಯಲ್ಲಿ ತಿಂಡಿಗಳು ಚೆನ್ನಾಗಿ ಬಂದಿಲ್ಲ ಅಂತಲ್ಲ, ಆದರೆ ಪ್ರತಿದಿನ ಹೋಗೋರು ತಿಂದಾಗ ಸ್ವಲ್ಪ ಹುಷಾರು ಕೆಡೋದು ಜಾಸ್ತಿ. ಸೊ ಇದೊಂದು ಸಣ್ಣ ಟಿಪ್ಸ್ ಅಷ್ಟೇ. ಇವತ್ತು ಏನೇನು ಆಡ್ತೀವಿ, ಏನೇನು ತೊಗೊಳ್ತೀವಿ, ಏನೇನು ನೋಡ್ತೀವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಹಾಕ್ತಾ ಇರ್ತೀನಿ. ಸೊ ವೇಟ್ ಟಿಲ್ ದ ಎಂಡ್, ವಿಡಿಯೋ ಹಾಕೋ ತನಕ ಅಫ್ಕೋರ್ಸ್. ಸೊ ಇವತ್ತೇ ಬಂತು ಈ ಟಾಪ್. ಸುಮ್ಮನೆ ವಿಡಿಯೋದಲ್ಲಿ ಹೇಳಲಿಕ್ಕೇನು ರೀಸನ್ ಇಲ್ಲ ಅಂತ ಹೇಳಿ ಟಾಪ್ ತೋರಿಸು. ಇವತ್ತೇ ಬಂದು ಟಾಪನ್ನು ಇವತ್ತೇ ಜಾತ್ರೆಗೆ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಸ್ವಲ್ಪ ವಾಯ್ಸ್ ಕೂಡ ಸರಿ ಇಲ್ಲ. ನಾನು ಈಗ ಈ ವಿಡಿಯೋದಲ್ಲಂತೂ ಮಾತಾಡಿದ್ದೀನಿ, ನೆಕ್ಸ್ಟ್ ಪಾರ್ಟಿಗಳಿಗೆಲ್ಲ ವಾಯ್ಸ್ ಓವರ್ ಮಾಡಬೇಕು, ವಾಯ್ಸ್ ಸರಿ ಹಾಕ್ತಿರ್ಲೆ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ವೇಟ್ ಮಾಡ್ತಾ ಇದ್ದೀನಿ. 4th ಡೇ ನಾನು ಹೋದೆ ಅಂದರೆ ಮತ್ತೆ ವಿಡಿಯೋದಲ್ಲೇ ಸಿಗ್ತೀನಿ. ಸೊ ಬಾಯ್. ಸೊ ಲೆಟ್ಸ್ ಗೆಟ್ ಇನ್ ಟು ದಿಸ್ ವಿಡಿಯೋ. ಸೊ ಒಂದು ಮಾತಂತೂ ನಿಜ, ಈ ಜಾತ್ರೆಗಳಲ್ಲಿ ಹೋದ ಕೂಡಲೇ ವಿಡಿಯೋ ಮಾಡೋದು ಮರ್ತೋಗ್ಬಿಡುತ್ತೆ. ಸೊ ನನಗೂ ಹಾಗೆ ಮರ್ತೋಗಿತ್ತು. 15 ದಿನದ ಕ್ಲಿಪ್ಸನ್ನು ವಿಡಿಯೋ ಮಾಡಿ ಹಾಕ್ಲಿಕ್ಕಾಗಲ್ಲ. ಅಫ್ಕೋರ್ಸ್ ಅಷ್ಟು ಇರೋದೂ ಇಲ್ಲ, ಯಾಕಂದರೆ ಹೋಗಿದ ಕೂಡಲೇ ಮರ್ತೋದಂಗೆ ಆಗ್ತದೆ. ವಿಡಿಯೋ ಮಾಡೋದು ನೆನಪೇ ಇರೋದಿಲ್ಲ. ಸೊ ನಾನು ಯಾವಾಗ ನೆನಪಾಗಿ ರೆಕಾರ್ಡ್ ಮಾಡಿದ್ದೀನೋ ಆ ಕ್ಲಿಪ್ಸ್ಗಳಿದಾವಿಲ್ಲಿ. ಅಂದರೆ ನಾನು ಹೇಳಿದ್ದೀನಿ ಡೇ 4 ಡೇ 3 ಅಂತ ಹೇಳಿ, ಬಟ್ ಆ್ಯಕ್ಚುಲಿ ಇಲ್ಲ. ಅದು ನಾನು ತುಂಬ ಸಲ ಹೋಗಿದ್ದೀನಿ ಜಾತ್ರೆ, ಯಾಕಂದರೆ ನಮ್ಮ ಶಿರಸಿ ಊರಲ್ಲಿ ತುಂಬ ದಿನ ಇರುತ್ತೆ. ಅವಾಗವಾಗ ಹೋಗಿ ಬಂದಿದ್ದೀವಿ. ಈವನ್ ಅದು ಪೇಟೆಯಲ್ಲೇ ಇರೋದಕ್ಕೆ, ಈಗ ನಾವು ಪೇಟೆಗೆ ಹೋಗಬೇಕು ಅಂದರೂ, ಆ ಜಾತ್ರೆ ಟೈಮಲ್ಲಿ ಪೇಟೆಗೆ ಹೋಗಬೇಕು ಅಂದರೂ ಅದೇ ದಾರಿಯಿಂದನೇ ಹೋಗಬೇಕು. ಅಂದರೆ ಜಾತ್ರೆ ಒಳಗೆ ಎಂಟರಾಗಿ ಹೋಗಬೇಕಾಗ್ತದೆ. ಈವನ್ ಒಂದು ಹಾಸ್ಪಿಟ್ಲಿಗೆ, ಅಲ್ಲೇ ಇರೋ ಒಂದು ಹಾಸ್ಪಿಟ್ಲಿಗೆ ಹೋಗಬೇಕು ಅಂದರೂ ಜಾತ್ರೆ ಪೇಟೆಯಿಂದ ಎಂಟರಾಗಿ ಹೋಗಬೇಕು. ಸೊ ಎಷ್ಟು ಸಲ ಹೋಗಿದ್ದೀನಿ ಅಂತ ನೀವೇ ಈಗ ಅರ್ಥ ಮಾಡ್ಕೋಬೋದು. ಸೊ ನಮ್ಮ ಮನೆಗೆ ಜಾತ್ರೆ ಟೈಮಲ್ಲಿ ನೆಂಟರು ಬಂದಿದ್ದರು, ಸಂಬಂಧಿಕರು ಬಂದಿದ್ದರು. ಸೊ ಅವರು ಎಲ್ಲರೂ ಜಾತ್ರೆಗೂ, ಅವ್ರ ಜೊತೆಗೂ ಸಹ ಜಾತ್ರೆ ಹೋಗಿದ್ದೆ ನಾನು. ಸೊ ನೋಡ್ತಿರ್ಬೋದು ನೀವು, ಹಿಂದಿನ ವಿಡಿಯೋದಲ್ಲಿ ನಾನು ನೋಡಿರ್ತೀರಿ. ಅಕ್ಕ ಮತ್ತು ಅಕ್ಕನ ಮಗ ಇದು ನನ್ನ ತಮ್ಮ. ಸೈಡಿಗೆ ಅವನ ಜೊತೆ ಹೋಗ್ತಾ ಇದ್ದಾನೆ. ಸೊ ಫಸ್ಟು ಅವನೇ ಕಾರ್ ಆಡಿಸ್ತಾ ಇದ್ವಿ. ಅವನು ಆಡೋದು ನೋಡೋದಕ್ಕೆ ಚೆನ್ನಾಗಿ ಕಾಣ್ತಾ ಇತ್ತು. ಸೊ ಖುಷಿ ಆಯಿತು ಅವನಿಗೂ. ಅವನು ಕಾರ್ ಬಿಟ್ಟು ಬರಲಿಕ್ಕೆ ರೆಡಿ ಇಲ್ಲ, ಕಾರಲ್ಲಿ ಕುತ್ಕೊಂಡು ಆಟ ಆಡ್ತಾ ಇದ್ದ. ಇದನ್ನು ಮುಗಿಸಿ ನೆಕ್ಸ್ಟ್ ಬೈಕಲ್ಲಿ ಕೂಡ ಕೂರಿಸಿದ್ವಿ ಅವನಿಗೆ. ಕುತ್ಕೊಂಡ, ಹೆದರ್ಕೊಳ್ಳಿಲ್ಲ, ಕುತ್ಕೊಂಡ. ಸೊ ಅದು ಕೂಡ ತುಂಬ ಎಂಜಾಯ್ ಮಾಡ್ದ ಅವನು. ಇದಕ್ಕೆ ಕೂತಿದ್ದಾನೀಗ. ಅಪ್ಪನ ಜೊತೆ ಅಪ್ಪ ನಿಂತ್ಕೊಂಡಿದ್ದಾರೆ ಸೈಡಿಗೆ ಒಂದು. ಆಮೇಲೆ ಇವನಿಗೂ ಕೂರಿಸಿದ್ವಿ, ಅವ್ನು ಬಿದ್ದು ಹೋಗಬಾರ್ದು ಬೈಕಿಂದ ಅಂತ ಹೇಳಿ ತಮ್ಮನಿಗೆ ಸಹ ಅವನ ಜೊತೆ ಕೂರಿಸಿದ್ವಿ. ಸೊ ಇಬ್ಬರು ಕೂತ್ಕೊಂಡು ಎಂಜಾಯ್ ಮಾಡಿದರು. ಸೇಫ್ಟಿ ಇಂಪಾರ್ಟೆಂಟ್ ಅಲ್ಲ, ಜಾತ್ರೆ ಏನು 2 ವರ್ಷದ ನಂತರ ಮತ್ತೆ ಸಿಗುತ್ತೆ. ಸೇಫ್ಟಿ ಇಂಪಾರ್ಟೆಂಟ್ಗೋಸ್ಕರ, ಸೇಫ್ಟಿ ಪರ್ಪಸ್ ಓನ್ಲಿ. ಸೊ ಜಾತ್ರೆ ತುಂಬಾ ದೊಡ್ಡದಾಗಿ ನಡೆಯೋ ಜಾತ್ರೆ ಶಿರಸಿ ಊರಲ್ಲಿ. ತುಂಬ ಎಲ್ಲ ಕಡೆಯಿಂದ ಜನ ಬರ್ತಾರೆ. ಎಲ್ಲ ಕಡೆಯಿಂದ ಅಂದರೆ ಎಲ್ಲ ಕಡೆಯಿಂದ, ಎಲ್ಲೆಲ್ಲಿರ್ತಾರೋ ಎಲ್ಲ ಕಡೆಯಿಂದ ಜನ ಬರ್ತಾರೆ ಇಲ್ಲಿಗೆ. 1 ತಿಂಗಳು ಸಮಥಿಂಗ್ ನಡೀತದೆ, 1 ತಿಂಗಳಕ್ಕಿಂತ ಜಾಸ್ತಿನೇ ನಡೀತದೆ. ಈ ನಾಟಕದ ಕಂಪ್ನಿ ಇರುತ್ತಲ್ಲ, ಅವ್ರುಗಳಂತೂ ಸಮಥಿಂಗ್ 3 or 4 ತಿಂಗಳು ಇರ್ತಾರೆ, 3-4 ತಿಂಗಳು ಇರ್ತಾರೆ ಜಾತ್ರೆಯಲ್ಲಿ. ಸೊ ನಾಟಕಕ್ಕೆ ನಾನು ಹೋಗಲಿಲ್ಲ, ನನಗೆ ಅಷ್ಟೇನು ಹಿಡಿಸೋದಿಲ್ಲ. ಅದು ಆ್ಯಕ್ಚುಲಿ ಚೆನ್ನಾಗಿರುತ್ತೆ, ಇಷ್ಟಪಡೋರಿಗೆ ಅದು ಇಷ್ಟನೇ. ಬಟ್ ನನಗೆ ನಾರ್ಮಲಿ ಹಿಡಿಸೋದಿಲ್ಲ. ಸೊ ನಾನು ಹೋಗಲಿಲ್ಲ, ನಾನು ಜಾತ್ರೆ ಪೇಟೆಯಲ್ಲಿ ಅಷ್ಟೇ ಸುತ್ತಾಡಿದ್ದು. ಸೊ ನಾವು ಮನೆಗೆ ಬಂದ್ವಿ. ಇದು ನೆಕ್ಸ್ಟ್ ಡೇ. ನಾನು ಹೇಳಿದ್ನಲ್ಲ ಯಾವಾಗ ನೆನಪಾಗಿತ್ತು ಅವಾಗ ಮಾಡಿದ್ದೀನಿ ಅಂತ. ಸೊ ಇವನ ಜೊತೆ ಆಟ ಆಡ್ತಾ ಇದ್ದೆ, ಅಕ್ಕನ ಮಗನ ಜೊತೆ ಆಟ ಆಡ್ತಾ ಇದ್ದೆ ಆವಾಗಿದ್ದು. ಸೊ ನಾವು ಹೋಗಿದ್ದಿನ, ಅಂದರೆ ನಾವು ನೆಂಟರ ಜೊತೆ ಹೋಗಿದ್ದಿನ ತುಂಬಾ ರಶ್ ಇದ್ದ ಕಾರಣ ಜಾಸ್ತಿ ತಿರುಗಾಡ್ಲಿಕ್ಕೆ ಆಗಿರಲಾಗಿತ್ತು.
ಸ್ಟಿಲ್ ಜಾಸ್ತಿ ಆಗಿಲ್ಲ ಅಂದರೂ ಕೂಡ 1 ಗಂಟೆ ತನಕ ಏನೋ ತಿರುಗಾಡಿದ್ವಿ. ಸೊ ಅವತ್ತು ಮುಗಿಸಿ ಮತ್ತೆ ಬಂದು ನೆಕ್ಸ್ಟ್ ಡೇ ಕೂಡ ಹೋಗಿದ್ವಿ. ನೆಕ್ಸ್ಟ್ ಡೇ ಕ್ಲಿಪ್ ಇದೀಗ ಶುರುವಾಗಿರೋದು. ಸೊ ಸ್ವಲ್ಪ ಕಡಿಮೆ ಇತ್ತು ನೆಕ್ಸ್ಟ್ ಡೇ, ಬಟ್ ಆಮೇಲೆ ಮತ್ತೆ ರಶ್ ಆಯಿತು. ಅಮ್ಮ ಇದ್ದು 7 ದಿನ ರಶ್ ಇರುತ್ತೆ, ತುಂಬಾ ರಶ್ ಇರುತ್ತೆ. ಅಮ್ಮ ಹೋದ್ಮೇಲೆ ರಶ್ ಕಡಿಮೆ ಆಗೋದು. ಎಷ್ಟು ಜನ ಬಂದಿದ್ರು ಅಂದರೆ ಆ 7 ದಿನ ಜಾತ್ರೆ ಪೇಟೆಯಲ್ಲಿ ಕಾಲಿಡೋಕ್ಕಾಗಲ್ಲ, ಅಷ್ಟು ರಶ್ ಇರುತ್ತೆ. ತುಂಬಾ ರಶ್ ಇರುತ್ತೆ. ಪುಟಾಣಿ ಅವ್ರ ಅಪ್ಪನ ಜೊತೆ ಆಟ ಆಡ್ತಾ ಇದ್ದಾನೆ. ಶಿ ಈಸ್ ವೆರಿ ಹ್ಯಾಪಿ. ಸೊ ಅವ್ರ ಅಪ್ಪ ಕೂಡ ಹ್ಯಾಪಿ. ಅವರಿಬ್ಬರು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು ಜಾತ್ರೆಯಲ್ಲಿ. ನಾವು ಹೆಣ್ಮಕ್ಳು ನಮ್ಮ ಶಾಪಿಂಗಲ್ಲಿ ಇದ್ವಿ ಆವಾಗ. ಸೊ ಏನೋ ಕಿಶೆಯಲ್ಲಿ ಬಿತ್ತು ಅಂತ ಹುಡುಕ್ತಾ ಇದ್ದ. ಇಲ್ಲಿ ಎಲ್ಲ ಏನೋ ನೋಡ್ತಾ ಇದ್ವಿ. ಈ ಅಜ್ಜ ಕ್ಯೂಟ್ ಕಂಡ್ರು ಅಂತ ಇವ್ರನ್ನ ರೆಕಾರ್ಡ್ ಮಾಡಿದೆ. ಅಜ್ಜ ನೋಡಿದ ಕೂಡಲೇ ಸೈಡ್ ಮಾಡಿದೆ. ಸೊ ಇದು ಇದು ಕೋಟೆಕೆರೆ, ಶಿರ್ಸಿಯ ಕೋಟೆಕೆರೆ ಹತ್ರ. ಇದು ಇಲ್ಲಿಂದ ಸ್ಟಾರ್ಟ್ ಮಾಡಿ ಎಂಡ್ ಮಾಡಿದ್ವಿ ದೇವಿಕೆರೆ ಹತ್ರ. ನೋಡ್ತಿರ್ಬೋದು ಜಾತ್ರೆಪೇಟೆ ನೀವೇ. ಸೊ ಮತ್ತೆ ಅಪ್ಪನ ಜೊತೆ ಆಟ ಆಡ್ತಾ ಇದ್ದ. ಅದು ಕೊಡಿಸು ಇದು ಕೊಡಿಸು ಅಂತ ಹಠ ಮಾಡಲಿಲ್ಲ ಅವ್ನು ಪಾಪ. ನಮ್ಮ ಜೊತೆ ಹೋದಾಗಂತೂ ಸುಮ್ಮನೆ ನೋಡ್ತಾ ಇದ್ದ. ಅವನಿಗೆ ಏನೂ ಗೊತ್ತೇ ಆಗ್ತಾ ಇರಲಿಲ್ಲ. ಆಟ ಆಡಿಸಿದ್ರೆ ಮಾತ್ರ ಆಟಕ್ಕೆ ನಿಲ್ತಾ ಇದ್ದ. ಸೊ ಬಟ್ಟೆ ನೋಡ್ತಾ ಇದ್ವಿ ಚೆನ್ನಾಗಿರೋದಿದೆಯಾ ಅಂತ ಹೇಳಿ. ಅಂದ ಹಾಗೆ ನಾವು ಬಟ್ಟೆಗಳೆಲ್ಲ ಮಾಲಲ್ಲೇ ತಗೊಳ್ಳೋದು ಅಂತ ಸುಳ್ಳು ಹೇಳಲ್ಲ ನಾನು. ಜಾತ್ರೆ ಪೇಟೆಯಲ್ಲಿ ಚೆನ್ನಾಗಿರೋದು ಸಿಕ್ಕರೆ ತಗೊಳ್ತೀವಿ. ಮಂಟಪದ ಒಳಗೆ ಹೋಗ್ತಾ ಇದ್ವಿ. ಮಂಟಪದ ಒಳಗೆ ಎಷ್ಟು ರಶ್ ಇತ್ತು ಅಂದರೆ, ಅದೇ ಹೇಳಿದ್ನಲ್ಲ, ಅಮ್ಮ ಮಂಟಪದೊಳಗಿರೋ 7 ದಿನವೂ ಇಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ, ಅಷ್ಟು ರಶ್ ಇರ್ತದೆ. ಹೋಗಬೇಕು ಅಂದರೆ ಅಮ್ಮಂಗೆ ಈಗ ನಾಳೆಯಿಂದ ಪೂಜೆ ಶುರು ಆಗುತ್ತೆ ಅಂದರೆ ಇವತ್ತು ಹೋಗಬೇಕು. ಅಂದರೆ ಎಕ್ಸಾಂಪಲ್ ಹೇಳಿದ್ದು, ನಾಳೆಯಿಂದ ಪೂಜೆ ಶುರು ಆಗುತ್ತೆ, ಸಾರ್ವಜನಿಕ ಪೂಜೆ ಶುರು ಆಗ್ತದೆ ಅಂದರೆ ಇವತ್ತು ಹೋಗಬೇಕು. ಆವಾಗ 10 ದಿನ ನೋಡೋಕೆ ಸಿಗ್ತದೆ. ನಾವು ನೋಡೋಕೆ ಸಿಕ್ತು. ನನಗೆ ಈ ಸಲ ತುಂಬ ಚೆನ್ನಾಗಿ ಅಮ್ಮನ ನೋಡ್ಲಿಕ್ಕೆ ಸಿಕ್ತು. ಸೊ ಇಲ್ಲೊಂದು ಪರ್ಸ್ ತೊಗೊಂಡಿದ್ದೆ ನಾನು ಈ ಅಂಗಡಿಲಿ. ಆದರೆ ಮಂಟಪದೊಳಗೆ ರೆಕಾರ್ಡ್ ಮಾಡಲಿಲ್ವಾ ಅಂತ ಕೇಳ್ಬೋದು. ಇಲ್ಲ, ರೆಕಾರ್ಡ್ ಮಾಡಿದ್ದೀನಿ ನಾನು. ಈ ವಿಡಿಯೋದಲ್ಲಿ ಹಾಕಿದ್ದೀನೋ ಇಲ್ವೋ ನನಗೂ ಗೊತ್ತಿಲ್ಲ. ರೆಕಾರ್ಡ್ ಮಾಡಿರೋದಂತೂ ನೆನಪಿದೆ ನನಗೆ. ಆದರೂ ಅಲ್ಲಿ ಹೋಗಿದ್ದ ಕೂಡಲೇ, ಅಮ್ಮನ ನೋಡಿದ ಕೂಡಲೇ ನೋಡ್ತಾನೇ ಇರಬೇಕು ಅನ್ನಿಸ್ತದೆ. ಅಂದರೆ ರೆಕಾರ್ಡಿಂಗೆಲ್ಲ ಬಿಟ್ಟಾಕಿ ನೋಡ್ತಾನೆ ಇರಬೇಕು ಅನ್ನಿಸ್ತದೆ. ಸೊ ಇದು ನಂತರ ಚಪ್ರ ಮುಗಿಸಿ ನಾವು ವಾಪಸ್ ಹೊರಟ್ವಿ. ಇಲ್ಲಿಂದ ಈಗ ಕೆಳಗೆ ಹೋಗ್ತಾ ಇದ್ದೀವಿ. ಮತ್ತು ವಾಪಸ್ ಬಂದಿದ್ದು ರೂಟಿಗೆ ಹೋಗ್ತಾ ಇದ್ದೀವಿ, ದೇವಿಕೆರೆ ಹತ್ರ ಹೋಗ್ತಾ ಇಲ್ಲ. ಸೊ ಇದು ನೆಕ್ಸ್ಟ್ ಡೇ ಕ್ಲಿಪ್ಪು. ಎಲ್ಲ ಅಪರೂಪ ಕ್ಲಿಪ್ಪು. ಸೊ ಹೊನ್ನಾವರದಿಂದ ನಮ್ಮ ಸಂಬಂಧಿಕರಲ್ಲಿ ಮತ್ತೆ 2 ಜನ ಸಿಕ್ಕಿದ್ರು ನಮಗೆ. 2-3 ಜನ ಸಿಕ್ಕಿದ್ರು. ಅವ್ರೊಂದು ಕಡೆಗೆ ಮನೆಗೆ ಕೂಡ ಕರ್ಕೊಂಡು ಹೋಗಿದ್ವಿ. ಈ ಬಾಲ್ ಆಟ ಆಡ್ತಾಯಿದ್ರು. ಇದನ್ನು ಹೊಡೆದು ಆ ಬಾಟ್ಲನ್ನು ಬೀಳಿಸಿದ್ರೆ ಆ ಬಾಟಲ್ ಅವ್ರದ್ದೇ ಮೋಸ್ಟ್ಲಿ ಆ ಆಟ ಅನಿಸುತ್ತೆ. ಸೊ ಫಸ್ಟ್ ಇವನು ಟ್ರೈ ಮಾಡ್ತಾ ಇದ್ದ, ನೆಕ್ಸ್ಟ್ ಇನ್ನೊಬ್ಬ ಕಾಯ್ತಾ ಇದ್ದಾನೆ. ಯಾರು ಸಂಬಂಧಿಕರು ಅಂತ ಹೇಳಿ ಫೋಕಸ್ ನೋಡಿದ್ರೆ ಗೊತ್ತಾಗುತ್ತಲ್ವ. ಸೊ ಒಂದು ಬಾಟಲ್ ಸಿಕ್ತು ಅವರಿಗೆ. ಇದರ ನಂತರ ಇದು ಅಮ್ಮನ ಬಿಡ್ಲಿಕ್ಕೆ ಹೋದ ಟೈಮು ಅನಿಸುತ್ತೆ, ಅಥವಾ ಕರ್ಕೊಂಬರ್ತಾ ಇರೋದು ಮೋಸ್ಟ್ಲಿ. ಎಲ್ಲ ಕ್ಲಿಪ್ಸ್ ಮಧ್ಯೆ ಆ್ಯಡ್ ಮಾಡಿ ನಾನು ಇಂಥದ್ದೇ ಮಾಡ್ತಿರ್ತೀನಿ ಅಪರೂಪಕ್ಕೆ. ಆ್ಯಕ್ಚುಲ್ ಜಾತ್ರೆ ಬ್ಲಾಗ್ ಅಲ್ಲ ಇದು. ಅಂದರೆ ನಾನು ವಿಡಿಯೋ ಕ್ಲಿಪ್ಸ್ನ ಸೇವ್ ಮಾಡೋಕ್ಕೋಸ್ಕರ ಮಾಡಿರೋ ವಿಡಿಯೋ ಇದು. ಅಂದರೆ 2024ರ ವಿಡಿಯೋ ಕ್ಲಿಪ್ನ ಸೇವ್ ಮಾಡಬೇಕಲ್ಲ. ಹೌದು, ಇದು ಅಮ್ಮ ಹೋಗ್ತಾ ಇರೋ ವಿಡಿಯೋ ಇದು. ಓಕೆ, ಇದು ಜಾತ್ರೆ ಮುಗಿಸಿ 7 ದಿನ ನಂತರ ಅಮ್ಮ ಹೋಗ್ತಾ ಇರೋ ವಿಡಿಯೋ. ಸರಿಯಾಗಿ ಆ್ಯಡ್ ಮಾಡಿದ್ದೀನಿ ಹಾಗಾದರೆ. ಸೊ ಹೋಗ್ಬೇಕಾದ್ರೆ ತುಂಬ ಬೇಜಾರು, ಒಂಥರ ಬೇಜಾರಿರುತ್ತೆ. ಶಿರ್ಸಿಯೂರು ಅಮ್ಮ ವಾಪಸ್ ಬರೋ ತನಕ ಶಿರ್ಸಿಯೂರು ಸ್ವಲ್ಪ ಬೋರಿಂಗ್ ಅನ್ನಿಸ್ತಾ ಇರುತ್ತೆ. ಆ ಕಳೆ ಇರೋದಿಲ್ಲ ಶಿರ್ಸಿಯೂರಿಗೆ. ಸೊ ಅಮ್ಮ ಹೋದ್ಮೇಲೆ ಇದು ನಾವು ಮನೆಯಲ್ಲಿ ತಂಗಿ ಜೊತೆ ಆಟ ಆಡ್ತಾ ಇದ್ದಾನೆ, ಅಕ್ಕನ ಮಗ. ಅವರಿಬ್ಬರು ಏನೋ ಆಟ ಆಡ್ತಾಯಿದ್ರು, ಅವ್ರಿಗೆ ಗೊತ್ತಿಲ್ಲ ನಾನು ವಿಡಿಯೋ ರೆಕಾರ್ಡ್ ಮಾಡ್ತಾ ಇರೋದು. ಅಕ್ಕನ ಮಗ ಅವಳ ಹತ್ರ ಚಂದ ಮಾಡಿ ಮಾತಾಡ್ತಾನೆ, ನನ್ನ ಹತ್ರ ಮಾತಾಡಲ್ಲ, ಯಾಕೆ ಗೊತ್ತಿಲ್ಲ. ಕಡಿಮೆ ಮಾತಾಡಲ್ಲ ಅಂದರೆ ಕಡಿಮೆ. ಸೊ ಒಂದು ಜೊತೆ ಅವಳ ಜೊತೆ ಆಟ ಆಡ್ತಾ ಇದ್ದ, ರೆಕಾರ್ಡ್ ಮಾಡ್ತಾ ಇದ್ದೆ ನಾನು. ಮಾತು ಚಂದನೇ ಆಡ್ತಾಯಿದ್ರು ಇಬ್ಬರು. ನಾನು ಅದಕ್ಕೆ ಮಾತನ್ನು ಕಟ್ ಮಾಡಿದ್ದೀನಿ. ಇದಾದಮೇಲೆ ಮತ್ತೆ ಇವತ್ತು ಈ ಇದರಲ್ಲೂ ಕೂಡ ನಾವು ಜಾತ್ರೆಗೆ ಹೊರಟಿದ್ದೀವಿ. ಅದಕ್ಕೆ ಅವ್ನು ರೆಡಿ ಆಗಿದ್ದಾನೆ. ಅವ್ನು ಬರ್ತಾನೋ ಇಲ್ಲೋ ಗೊತ್ತಿಲ್ಲ ನನಗೂ. ನಾನು, ತಂಗಿ, ಅತ್ತೆ, ಅಕ್ಕ, ಮೋಸ್ಟ್ಲಿ ನಾವು 4 ಜನ ಹೋಗ್ತೀವಿ ಕಾಣ್ತದೆ. ಜಾತ್ರೆ ಆಗಿದ್ದು ಅಷ್ಟು ಜನನೂ ಹೋಗಿದ್ದೀವಿ. ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಹೋಗ್ತಾ ಇದ್ದೀವಿ ಜಾತ್ರೆಗೆ. ನಾನು ಜಸ್ಟ್ ಹೇಳಿದ್ನಲ್ಲ, ಅತ್ತೆ ಜೊತೆ ನಾನು ತಂಗಿ ಹೋಗಿದ್ವಿ. ಸೊ ಇಬ್ಬರು ಭಾಳ ಕಡಿಮೆ ಇತ್ತು. ಅಮ್ಮ ಹೋದ ನಂತರ ಎಲ್ಲ ಅದು
ತುಂಬ ಜನ ಕಮ್ಮಿ ಇದ್ದರು, ತುಂಬ ಅಂದರೆ ತುಂಬ ಜನ ಕಮ್ಮಿ ಇದ್ದರು. ಇದು ಮತ್ತು ನಾವು ಬೆಳಕಿದ್ದಾಗ ಹೋಗಿದ್ದು, ರಾತ್ರಿ ಹೋಗಲಿಲ್ಲ. ಆದರೆ ಜಾತ್ರೆ ಪೇಟೆ ಹೋಗಬೇಕು ಅಂದ್ರೆ ರಾತ್ರಿನೇ ಹೋಗಬೇಕು. ಬೆಳಕಿದ್ದಾಗ ಹೋಗೋರು ಖರೀದಿ ಮಾಡ್ಲಿಕ್ಕೆ ಹೋಗ್ತಾರೆ. ಅಲ್ಲಿ ಏನಾದ್ರು ಪರ್ಚೇಸ್ ಮಾಡೋದಿದ್ರು ಮಾತ್ರ ಹೋಗ್ತಾರೆ. ಅತ್ತೆ ಎಲ್ಲರಿಗೂ ತಗೊಳ್ತಾ ಇದ್ದಾರೆ, ಎಲ್ಲರಿಗೂ, ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಎಲ್ಲರಿಗೂ ತಗೊಳ್ತಾ ಇದ್ದಾರೆ ಬಟ್ಟೆ. ಸೊ ಇಲ್ಲೂ ಕೂಡ ತುಂಬ ಒಳ್ಳೆ ಐಟಮ್ಸ್ ಇದ್ವು. ಶಿರಸಿ ಜಾತ್ರೆಯಲ್ಲಿ ಏನು ಬರಲ್ಲ ಆಗ್ತಿಲ್ಲ, ರೆಡಿಮೇಡ್ ಮನುಷ್ಯರು ಮಾತ್ರ ಬರೋದಿಲ್ಲ ಅಷ್ಟೇ, ಬಿಟ್ಟರೆ ಸಿಲ್ಲಿಯಾಗಿ ಮಾತಾಡ್ತಿದ್ದೀನಿ ಮೋಸ್ಟ್ಲಿ. ಬಟ್ ಎಲ್ಲದೂ ಬರುತ್ತೆ ಅಲ್ಲಿಗೆ, ಎಲ್ಲದು ಅಂದರೆ ಎಲ್ಲದೂ ಬರುತ್ತೆ, ಏನು ಸಿಗಲ್ಲ ಅಂತಿಲ್ಲ ಅಲ್ಲಿ. ಮೀಶೋ ಹೋಲಿಸಿದೆ, ಮೀಶೋದಲ್ಲೇ ಅಲ್ಲ ಬೈ ಮಾಡೋದು, ಮೀಶೋಗೆ ಹೋಲಿಸ್ಬೇಕು. ಸೊ ನಾನೊಂದು 2 ಸಲ ಜೋಕಾಲಿ ಆಡಿದೆ. ಈ ಸಲ ಜಾಸ್ತಿ ಆಡಲಿಕ್ಕಾಗಲಿಲ್ಲ, 2 ಸಲ ಜೋಕಾಲಿ ಆಡಿದೆ. ಆಮೇಲೆ ಒಂದು ಸಲ ಬೇರೆ ಏನೋ ಆಡಿದೆ ಕಾಣುತ್ತೆ, ಹೌದು ಬೇರೆ ಏನೋ ಆಡಿದೆ ಒಂದು. ಬಟ್ ಚೆನ್ನಾಗಿತ್ತು ಎರಡು ಎಕ್ಸ್ಪೀರಿಯೆನ್ಸು. ಅದು ಯಾಕೆ ಎಲ್ಲರೂ ಜೋಕಾಲಿ ಮೇಲೆ ಹೋಗ್ಲಿಕ್ಕೆ ಹೆದರ್ತಾರೋ ಏನೋ, ನನಗಂತೂ ಗೊತ್ತಿಲ್ಲ, ನನಗಂತೂ ಭಾಳ ಇಷ್ಟ ಆಗುತ್ತೆ. ಇದೆಲ್ಲ ಚಿಕ್ಕ ವಯಸ್ಸಲ್ಲಿ ಆಡಬೇಕು ಅಂತ ಅಂದ್ಕೊಂಡಿದ್ವಿ. ಚಿಕ್ಕ ವಯಸ್ಸಲ್ಲಿ ಆಡಿದ್ವೋ ಇಲ್ಲೋ ನೆನಪಿಲ್ಲ, ಎಲ್ಲ ಆಡಿದ್ವಿ ಆಲ್ಮೋಸ್ಟ್. ಬಟ್ ಜೋಕಾಲಿ ಮೇಲೆ ಹೋಗಿದ್ವಿ. ಸೊ ಮತ್ತೆ ಟ್ರಿಪ್ಪಲ್ಲಿ ನಾನು ಏನು ಹೇಳೋಕ್ಕೆ ಟ್ರೈ ಮಾಡ್ತಿದ್ದೀನಿ ಅಂದರೆ, ಹಾಯ್ ಎಲ್ಲರಿಗೂ ಈ ವಿಡಿಯೋಗೆ ಮತ್ತೊಮ್ಮೆ ಸ್ವಾಗತ ಅಂತ ಇದ್ದೀನಿ. ಸೊ ಅಫ್ಕೋರ್ಸ್ ಆ ಕ್ಲಿಪ್ಪಲ್ಲಿ ಹೇಳ್ದಂಗೆ ಸ್ವಾಗತ. ಸೊ ನೆಕ್ಸ್ಟ್ ಡೇ ಹೋಗಿರೋ ವಿಡಿಯೋ ಇದು. ಸ್ಟಾರ್ಟ್ ಮಾಡ್ತೀನಿ, ಹೀಗೆ ಸ್ಟಾರ್ಟ್ ಮಾಡ್ತೀನಿ, ಪ್ರತಿ ಸಲ ಹೀಗೆ ಸ್ಟಾರ್ಟ್ ಮಾಡ್ತೀನಿ. ಆಮೇಲೆ ಜಾತ್ರೆ ಪೇಟೆಗೆ ಹೋಗ್ತಿದ್ದಂಗೆ ನಾನು ವಿಡಿಯೋ ಮಾಡಬೇಕಿತ್ತು ಅನ್ನೋದು ಮರ್ತು ಹೋಗ್ಬಿಡ್ತೀನಿ. ಹಾಗಾಗಿ ಮಧ್ಯೆ ಕ್ಲಿಪ್ಗಳನ್ನು ಸೇರಿಸಿ ವಿಡಿಯೋ ಮಾಡಬೇಕಾಗಿದೆ ಅಷ್ಟೇ. ತುಂಬ ಕ್ಲಿಪ್ಗಳನ್ನು ಆ್ಯಡ್ ಸಹ ಮಾಡಿಲ್ಲ, ನಾನು ಇನ್ನೂ ಆ್ಯಡ್ ಮಾಡಬೇಕಾಗಿದೆ. ತುಂಬ ಕ್ಲಿಪ್ಗಳನ್ನು ಮಾಡ್ತೀನಿ, ಇದರಲ್ಲೇ ಆದರೆ ವಿಡಿಯೋ ಕ್ಲಿಪ್ಸ್ನ ಆ್ಯಡ್ ಮಾಡ್ತೀನಿ. ಸೊ ನೆಕ್ಸ್ಟ್ ಡೇ ಜಾತ್ರೆ, ಏನು ಹೇಳಿ ಅಂತಲೇ ಗೊತ್ತಾಗ್ತಾಯಿಲ್ಲ. ಜಾತ್ರೆ ಅಫ್ಕೋರ್ಸ್ ಜಾತ್ರೆ ಹೋಗಿದ್ವಿ, ಖರೀದಿ ಮಾಡಿದ್ವಿ, ಆಟ ಆಡಿದ್ವಿ, ತಿಂದ್ವಿ, ಬಂದ್ವಿ ವಾಪಸ್ ಅಷ್ಟೇ. ಬಂದು ಮಲ್ಕೊಂಡ್ವಿ. ಸೊ ನಮ್ಮ ಮನೇಲಿದ್ದರು ಎಲ್ಲರೂ, ನೆಂಟರು ಬಂದವರೆಲ್ಲ ನಮ್ಮ ಮನೇಲಿದ್ದರು. ನನಗಂತೂ ತುಂಬಾ ಖುಷಿ ಆಯಿತು. ಅಪರೂಪಕ್ಕೆ ಬರ್ತಾರಲ್ಲ ಎಲ್ಲರೂ, ನನಗಂತೂ ತುಂಬಾ ಖುಷಿ ಆಯಿತು. ಸೊ ನೆಕ್ಸ್ಟ್ ಡೇ ಕೂಡ ಆ ಜಾತ್ರೆಗೆ ಹೊರಟ್ವಿ. ಜಾತ್ರೆಗೆ ಹೋಗ್ಬೇಕಾದ್ರೆ ರೆಡಿ ಆಗ್ತಾ ಇರೋದು ನಾವು. ಇವ್ರು ಫೋಟೋಶೂಟ್ ಮಾಡ್ತಾಯಿದ್ದೆ ನಾನು, ಅಕ್ಕ ಮತ್ತು ತಮ್ಮ, ಇವನು ಅತ್ತೆ ಮಗ. ಸೊ ಇವ್ರದ್ದು ಫೋಟೋಶೂಟ್ ಮಾಡ್ತಾಯಿದ್ದೆ ನಮ್ಮ ಮನೆ ಗಾರ್ಡನಲ್ಲಿ, ನಾವು ಬೆಳೆಸಿರೋ ಗಿಡಗಳ ಮಧ್ಯೆ. ಸೊ ಅಷ್ಟೇ ಚೆಂದ ಪೋಸ್ ಸಹ ಕೊಡ್ತಾಯಿದ್ರು ಇವರು. ಮೇಲ್ಗಡೆ ಹೋಗಿ ಫೋಟೋಶೂಟ್. ಸೊ ಇವನಿಗೆ ಕರ್ಕೊಂಡು ಹೋಗಿದ್ವಿ ನೆಕ್ಸ್ಟ್ ಡೇ. ಪಾಪುಗೆ ಮನೇಲಿ ಬಿಟ್ಟು ಬಂದಿದ್ವಿ ಅವ್ರ ಅಪ್ಪನ ಜೊತೆ. ನಾವು ಹೆಣ್ಮಕ್ಳು ಮತ್ತೆ ಬಂದಿದ್ವಿ. ಎಲ್ಲ ಪ್ಲೇಟ್ಸ್ ತಗೊಂಡ್ಲು ಅಕ್ಕ, ಚೆನ್ನಾಗಿರೋ ಪ್ಲೇಟ್ಸ್ ತಗೊಂಡ್ಲು. ಮೊನ್ನೆ ಹೋದಾಗ 1 ಅವರ್ ಹೋದಾಗ ಯೂಸ್ ಮಾಡಿದ್ಲು ಮೋಸ್ಟ್ಲಿ, ಹೌದು ಮಾಡಿದ್ಲು. ಸೊ ಈ ಟೈಮಿಗೆ ಮತ್ತೆ ಜನ ಕಮ್ಮಿ ಆದರು. ಇದು ಒಂದು ಮೋಸ್ಟ್ಲಿ ಜಾತ್ರೆ ಮುಗಿದು 15 ದಿನದ ನಂತರ, ಅಂದರೆ 15 ದಿನ ಇದ್ದರು ಅಂತ ಅಲ್ಲ ನಮ್ಮ ಮನೆಯಲ್ಲಿ, ಮೋಸ್ಟ್ಲಿ ಅವ್ರು ಇದ್ದು 2-3 ದಿನ ಇದ್ರು ಅಷ್ಟೇ, 4 ದಿನ ಸಮಥಿಂಗ್ ಇದ್ದರು. ಸೊ ಅಂದರೆ ಜನ ತುಂಬ ಕಮ್ಮಿ ಆದರು ಅಷ್ಟೇ. ಸೊ ಇವ್ರದ್ದು ಫೋಟೋ ಹೊಡಿತೀನಿ ಅಂತ ನಾನು ರೆಕಾರ್ಡ್ ಮಾಡ್ತಾಯಿದ್ದೀನಿ, ನನಗೂ ಗೊತ್ತಿಲ್ಲ ಇದು ರೆಕಾರ್ಡ್ ಆಗ್ತಾಯಿದೆ ಅಂಥೇಳಿ. ನಾನು ಫೋಟೋದಲ್ಲೇ ಬರ್ತದೆ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ. ಸೊ ಇಲ್ಲೊಂದು ವೆಜಿಟೇಬಲ್ ಕಟ್ಟರ್ನ ನೋಡಿದರು, ಇದೊಂದು ತೊಗೊಂಡ್ರು ಕೂಡ ಚೆನ್ನಾಗಿತ್ತು ಅಂತ ಹೇಳಿ, ಈಸಿ ಆಗುತ್ತೆ ಅಂತ. ನನಗೇನು ಅನ್ನಿಸ್ಲಿಲ್ಲ, ನನಗೆ ಎಷ್ಟು ವೆಜಿಟೇಬಲ್ ಕಟರ್ಸಿಗೆ ತೋರಿಸ್ತಾರೆ, ಬಟ್ ಆ್ಯಕ್ಚುಲಿ ಈಸಿ ಆಗೋದು ಕೈಯಲ್ಲೇ. ಚಾಕು, ಒಂದು ಕಟಿಂಗ್ ಬೋರ್ಡ್ ಇದ್ಬಿಟ್ರೆ ಕೈಯಲ್ಲೇ ಎಷ್ಟು ತರಕಾರಿ ಬೇಕಾದ್ರೆ ಹೆಚ್ಕೊಡ್ತೀನಿ ನಾನು. ಅಷ್ಟು ಈಸಿಯಾಗಿ ಅಷ್ಟು ಫಾಸ್ಟಾಗಿ ಬರುತ್ತೆ ನನಗೀಗ. ಸೊ ವಾಪಸ್ ಫಾಸ್ಟ್ ಫಾರ್ವರ್ಡ್ ಮಾಡಿದೆ ಇದನ್ನೆಲ್ಲ. ಅಂಗಡಿಗಳು ಎಲ್ಲದೂ ಹಾಗೆ ಇತ್ತು, ಯಾವುದೂ ಹೋಗಲಿಲ್ಲ. ಮೋಸ್ಟ್ಲಿ ಹಣ್ಕಾಯಿ ಅಂಗಡಿಗಳು ಮಾತ್ರ ಹೋಯಿತು. ಅಮ್ಮ ಹೋದ್ಕೊಳ್ಳೆ ಅದರ ಅವಶ್ಯಕತೆ ಇಲ್ಲಲ್ಲ. ಸೊ ಹಣ್ಕಾಯಿ ಅಂಗಡಿಯನ್ನು ತೆಗೆದು ಜಾತ್ರೆನ ಎಂಜಾಯ್ ಮಾಡಿದರು. ಸೊ ನಾನು ಫಾಸ್ಟ್ ಫಾರ್ವರ್ಡ್ ಮಾಡ್ತಾ ಇದ್ದೀನಿ ಇದನ್ನು. ಇದು ಆ್ಯಸ್ ಇಟ್ ಈಸ್ ಇರೋದು ಹೇಳಿದ್ದು ಆಗುತ್ತೆ ಅಂತ ಹೇಳಿ. ತುಂಬಾ ಚೆನ್ನಾಗಿತ್ತು. ಆದರೆ ನಮ್ಮಮ್ಮ ಇಲ್ಲದೆ ಇದ್ದಿದ್ದಕ್ಕೆ ಜಾತ್ರೆ ಮಿಸ್ ಮಾಡಿಕೊಂಡೆ ಅಮ್ಮನ. ಪ್ರತಿ ಸಲ ಅಮ್ಮನ ಜೊತೆ ಅಷ್ಟು ದಿನ ಅಮ್ಮನಿಗೆ ಕರ್ಕೊಂಡು ಹೋಗ್ತಿದ್ದೆ, ಬಾ ಅಮ್ಮ ಹೋಗೋಣ ಬಾ ಅಂತ ಹೇಳಿ. ನಾವೇನು ತೊಗೊಳ್ಲಿಕ್ಕೆ ಹೋಗಲಾಗಿತ್ತು, ಜಸ್ಟ್ ನಮ್ಮದು ಒಂದು ಟೈಮ್ ಪಾಸ್ಗೋಸ್ಕರ ಹೋಗ್ತಿದ್ವಿ ನಾನು ಅಮ್ಮ ಹೋಗಿ ತುಂಬಾ ಎಂಜಾಯ್ ಮಾಡ್ತಿದ್ವಿ. ಪ್ರತಿ ಸಲನೂ ಅಮ್ಮನಿಗೂ ಎಲ್ಲ ಐಟಮ್ಸ್ ಕೊಡಿಸ್ತಿದ್ದೆ, ಅಮ್ಮನೂ ನನಗೆ ಕೊಡಿಸ್ತಿದ್ರು. ಬಟ್ ಈ ಸಲ ಅಮ್ಮ ಇಲ್ಲ, ಬೇಜಾರು. ಬಟ್ ಓಕೆ, ಜಾತ್ರೆ ಆಯಿತು, ಚೆನ್ನಾಗೇ ಆಯಿತು, ಎಂಜಾಯ್ ಮಾಡಿದೆ ನಾನು. ಈ ಸಲ ಜಾಸ್ತಿ ತೊಟ್ಟಲುಗಳಿತ್ತು,
ಪ್ರತಿ ಸಲ ನಮ್ಮಮ್ಮ ತೊಟ್ಲ ಮೇಲೆ ಹತ್ಲಿಕ್ಕೆ ಹೆದರ್ತಿದ್ರು. ಆದರೆ ಒಂದು ಸಲ ನಾನು ತೊಟ್ಲಿಗೆ ಕರ್ಕೊಂಡೋಗಿದ್ದೆ, ಬಾ ಅಂತ ಹೇಳಿ ಒತ್ತಾಯ ಮಾಡಿ ಕರ್ಕೊಂಡೋಗಿದ್ದೆ. ಸೊ ಅಕ್ಕ ಬರ್ತಾ ಇದ್ದಾಳೆ ಹಿಂದ್ಗಡೆ, ಕರ್ಕೊಂಡು ಮಾಡ್ತಾ ಇರ್ತೀನಿ ಅವಾಗವಾಗ. ನಾನು ದೇವರ ಥರ ಕಂಡ್ರೆ ಹೆದರ್ಕೋಬೇಡಿ ಯಾರು. ಸೊ ಇದು ಎಂಡ್, ಜಾತ್ರೆ ಪೇಟೆ ಹತ್ರ ಎಂಡ್ ಇದು. ಸೊ ನೆಕ್ಸ್ಟ್ ಡೇ ಹೊರಟರು ಅವರೆಲ್ಲರೂ ಊರಿಗೆ ಹೊರಟಾಗ ರೆಕಾರ್ಡ್ ಮಾಡಿರೋದು. ಬಸ್ಸಿಗೆ ಹೋಗಬೇಕು ಅವರು, ಅಲ್ಲಿ ರೆಕಾರ್ಡ್ ಮಾಡಿರೋದು. ಸೊ ನಾನು ಕೆಳಗಡೆ ಅವರಿಗೆ ಸೆಂಡ್ ಆಫ್ ಮಾಡ್ಲಿಕ್ಕೆ ಬಂದಿದ್ದೆ. ಅವ್ರು ಹೋದ್ಮೇಲೂ ಕೂಡ ನಾನು ಮತ್ತೆ ಜಾತ್ರೆಗೆ ಬಂದಿದ್ದೆ. ಸೊ ಇದು ಮತ್ತೆ ಅಲ್ಲಿ ರೆಕಾರ್ಡ್ ಮಾಡಿರೋದು. ಎಲ್ಲರ ಜೊತೆಗೂ ಹೋಗಿದ್ದೀನಿ ನಾನು ಈ ಸಲ ಜಾತ್ರೆಗೆ, ಆದರೆ ಎಲ್ಲರ ಜೊತೆನೂ ವಿಡಿಯೋ ರೆಕಾರ್ಡ್ ಮಾಡಿಲ್ಲ ಅಷ್ಟೇ. ಸೊ ಇದು ತಂಗಿ ಜೊತೆ ಕೂಡ ಹೋಗಿದ್ದೀನಿ ನಾನು. ಅವಳ ಜೊತೆಗೆ ಆಲ್ರೆಡಿ 5-6 ದಿನ ಅವಳ ಜೊತೆಗೆ ಹೋಗಿದ್ದೀನಿ. ಅವಳು ಹೋಗೋದಿದ್ದರಿಂದ ಅವಳು ಯಾರ ಜೊತೆ ಹೋಗ್ತಾಳೆ, ನನ್ನ ಜೊತೆಗೆ ಹೋಗಬೇಕು. ಅವಳು ಫ್ರೆಂಡ್ಸ್ ಜೊತೆಗೂ 2 ದಿನ ಹೋಗಿದ್ಲಂತೆ, ಬಟ್ ನನ್ನ ಜೊತೆ 5 ದಿನ ಹೋಗಿದ್ಲು, ನಾನು ಹೋಗಿದ್ದೆ ಅಂತ ಹೇಳಿ. ಸೊ ಅವಳ ಜೊತೆಗೆ 5 ದಿನದ ರೆಕಾರ್ಡಿಂಗ್ಸ್ ಇಲ್ಲ, 1 ದಿನ ಹೋಗಿದ್ದು ರೆಕಾರ್ಡ್ ಮಾಡಿದ್ದೀನಿ. ಮೋಸ್ಟ್ಲಿ ಅವತ್ತಿನ ದಿನನೇ ಹೋಗಿದ್ದು ಕಾಣುತ್ತಿದ್ದು, ರೆಕಾರ್ಡ್ ಮಾಡಿದ್ದು ಅವತ್ತಿನ ದಿನದೇ ಅನಿಸುತ್ತೆ. ಹೌದು ಅಲ್ಲಿದೆ ಅವತ್ತಿನ ದಿನ ಹೋಗಿ ಬಂದಿದ್ವಿ. ನೆಕ್ಸ್ಟ್ ಡೇನೂ ಹೋಗಿದ್ದೆ ನಾನು. ತುಂಬ ಸಲ ಹೋಗಿದ್ದೆ ಅನ್ನೋದು ಹೇಳೋದಷ್ಟೇ ಆಗಿದೆ, ಮತ್ತೆ ಅಂತ ಹೇಳ್ತಾ ಇದ್ದೀನಿ ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಇದೆಲ್ಲ ಐಟಮ್ಸ್ ಏನು ಜಾಸ್ತಿ ಬೈ ಮಾಡಲಿಲ್ಲ ಈ ಸಲ, ಯಾರಿಗೆ ಬೇಕಿದು ಅಂತ ಹೇಳಿ. ಬಟ್ ಇದನ್ನು ಹೇಗೆ ಬೈ ಮಾಡದೆ ಇರೋಕ್ಕಾಗ್ತದೆ? ಎಲ್ಲರಿಗೂ ಒಂದೊಂದು ವಸ್ತುಗಳ ಮೇಲೆ ಒಬ್ಸೆಷನ್ ಜಾಸ್ತಿ. ಸೊ ಹಾಗೆ ನನಗೂ ನನ್ನ ಈ ಇಯರಿಂಗ್ಸ್ ಮೇಲೆ ತುಂಬಾ ಒಬ್ಸೆಷನ್ ಇದೆ. ಎಲ್ಲೇ ಹೋದರೂ ನಾನು ಬೈ ಮಾಡೋದನ್ನು ಬಿಡೋದಿಲ್ಲ. ಸೊ ಈ ಜಾತ್ರೆಗೆ ಕೂಡ ಬೈ ಮಾಡಿದ್ದೀನಿ ನಾನು. ಸಮಥಿಂಗ್ 15 ಪೀಸ್ ಬೈ ಮಾಡಿದ್ದೀನಿ. ಸೊ ಇವು ನಾನು ಹೇಳಿದ್ನಲ್ಲ, ನಾನು ಜೋಕಾಲಿ ತೊಟ್ಲು ಮೇಲೆ ಕೂತಿದ್ದೆ ಅಂತ ಹೇಳಿ, ಜೋಕಾಲಿ ಮೇಲೆ ಅಲ್ಲಿ ವ್ಯೂ ಇದು. ಸೊ ಅಮ್ಮನ ಮದುವೆ ದಿನ, ಜಾತ್ರೆ ನಡೆಯೋ ಹಿಂದಿನ ದಿನ ಅಮ್ಮನ ಮದುವೆ ಆಗ್ತದೆ. ಇದು ಮದುವೆ ವಿಡಿಯೋಸು, ಮದುವೆ ಕ್ಲಿಪ್ಸ್ ಇವು. ನಮ್ಗೆ ನೋಡ್ಬೋದು ಮಾರಿಕಾಂಬಾ ದೇವಿ ಭಾಳ ಹತ್ತಿರದಿಂದ ಕಾಣಿಸ್ತಾಳೆ. ಸೊ ಅಲ್ಲಿ ಹೋದರೆ ಕಾಣಿಸಲ್ಲ, ಇದು ವಿಡಿಯೋ ಕ್ಲಿಪ್ಪಲ್ಲಿ ಮಾತ್ರ ಕಾಣಿಸುತ್ತೆ. ವಿಡಿಯೋ ಕ್ಲಿಪ್ ಆ್ಯಕ್ಚುಲಿ ಚೆನ್ನಾಗಿದೆ, ವಿಡಿಯೋ ಚೆಂದ ಮಾಡಿದ್ದಾರೆ ಫೋಕಸ್ ಶಿರ್ಸಿ ಅವರು. ಸೊ ಇದು ಮದುವೆ ಆಗ್ತಾ ಇರೋ ದೃಶ್ಯ ಇದು. ಅವಳ ಮದುವೆ ನೋಡಿದ್ದು ನಾವೇ ಪುಣ್ಯವಂತರು ಅಷ್ಟೇ. ಸೊ ವಾಪಸ್ ಹೊರಟಿದ್ದ ಟೈಮಿಂದ ದೃಶ್ಯ ಇದು. ಹೊರಡಬೇಕಂದ್ರೆ ಇದು ನಮ್ಮ ಶಿರ್ಸಿ ದೇವಸ್ಥಾನದ ಮುಂದಿಂದನೇ ಹೊರಡ್ತಾಳೆ ಅಮ್ಮ. ಸೊ ಅಲ್ಲಿಯ ದೃಶ್ಯ ಎಂತ ಹೇಳೋದು, ಅಮ್ಮ ಹೊರಡ್ತಾ ಇದ್ದಾಳೆ ಅನ್ನೋದು ಹಾಗೆ ನೋಡೋಕ್ಕೂ ಬೇಜಾರು, ವಿಡಿಯೋದಲ್ಲಿ ಸಹ ನೋಡೋಕ್ಕೂ ಬೇಜಾರೇ. ಯಾರು ವಿಡಿಯೋ ನೋಡ್ತಾರೆ ಅವ್ರಿಗೆ ಸಿಲ್ಲಿ ಅನಿಸ್ಬೋದು, ಬಟ್ ಸ್ಟಿಲ್. ಸೊ ಇಷ್ಟ ಆಗಿತ್ತು ಜಾತ್ರೆ ವಿಡಿಯೋಸು. ಜಾತ್ರೆ ಬಗ್ಗೆ ಜಾಸ್ತಿ ಏನು ಹೇಳೋಕ್ಕೋಗಲ್ಲ. ಯಾಕೆ ಗೊತ್ತಾ, ಜಾತ್ರೆ ಬಗ್ಗೆ, ಶಿರ್ಸಿ ಊರಿನ ಬಗ್ಗೆ ಹೇಳಿದ್ರೆ ಆ ಕ್ಯೂರಿಯಾಸಿಟಿನ ಕಿಲ್ ಮಾಡ್ದಂಗೆ ಆಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಎಲ್ಲ ಸಬ್ಸ್ಕ್ರೈಬ್ ಮಾಡಿ. ಬಾಯ್.